ಜೀರಿಗೆ ಸಣ್ಣ ಅಂತ ಒಂದು ಭತ್ತ, ದೇಸಿ ಭತ್ತ. ಈಗ ಕೆಲವು ವೆರೈಟಿಗಳಿಗೆಲ್ಲ ಹೆಸರು ಏನಿಡ್ತಾರೆ ಅಂತಂದರೆ ಅವ್ರಿಗೆ ತುಂಬ ಇಷ್ಟವಾದ ದೇವರು ಅಥವಾ ತುಂಬ ಇಷ್ಟವಾದ ಹೆಸರುಗಳು, ಅಥವಾ ಅವ್ರನ್ನ ಯಾರೋ ಕೆಲಸಕ್ಕೆ ಸೇರಿಸ್ತವ್ರೋ ಇನ್ಯಾರೋ ಒಬ್ಬರು ಹೆಸರನ್ನ ಅವ್ರಿಗೆ ಏನೋ ಒಂದು ಕ್ರೆಡಿಟ್ ಕೊಡೋದಕ್ಕೋಸ್ಕರ ಆ ಹೆಸರುಗಳು ಇರ್ತಾರೆ. ಆದರೆ ನಮ್ಮ ದೇಸಿ ತಳಿಗಳು ಆ ಥರದ್ದಲ್ಲ. ಜೀರಿಗೆ ಸಣ್ಣ ಅಂತ ಈ ಭತ್ತದ ಹೆಸರು. ಇದಕ್ಕೆ ಜೀರಿಗೆ ಸಣ್ಣ ಅಂತ ಭತ್ತ ಏನಕ್ಕೆ ಬಂತು ಅಂದರೆ, ಭತ್ತ ಮತ್ತು ಅಕ್ಕಿ ಕಾಳು ಎರಡೂ ನೋಡೋದಕ್ಕೆ ಜೀರಿಗೆ ಥರನೇ ಇರ್ತದೆ. ಆ ವಿಶೇಷವಾದ ಗುಣ ಈ ಭತ್ತಕ್ಕಿರೋದಕ್ಕೋಸ್ಕರ ಇದಕ್ಕೆ ಜೀರಿಗೆ ಸಣ್ಣ ಅಂತ ಹೇಳ್ತಾರೆ. ಈ ಥರದ ಕೆಲವಾರು ಹೆಸರುಗಳಿವೆ, ತುಂಬ ಹೆಸರುಗಳು. ಆ ಹೆಸರುಗಳ ಹಿಂದೆ ಒಂದೊಂದು ಕಥೆಗಳಿವೆ. ನಾನೀಗ ನೋಡ್ತಾ ಇರೋಂಥ ಈ ತಳಿಗಳಲ್ಲಿ ಕೆಲವು ಅಲ್ಲಲ್ಲಿ ಮಿಕ್ಸ್ ಆಗಿರುವಂಥ ತಳಿಗಳಿವೆ. ಅದು ಯಾವ ಮುಖಾಂತರ ನಮಗೆ ಬಂದಿದೆ ಅಂತ ಗೊತ್ತಿಲ್ಲ. ಬಡಿಯೋ ಮುಖಾಂತರ ಆಗಿರ್ಬೋದು, ಅಥವಾ ನಮ್ಮಲ್ಲೇ ಬೆಳೆದಿದ್ದಂಥ ತಳಿಗಳಾಗಿರ್ಬೋದು, ನಾವು ಈ ಹೋದ ವರ್ಷದ ಹಿಂದೆ ಹಾಕಿದ್ದಂಥ ತಳಿಗಳಾಗಿರ್ಬೋದು. ಅವು ಎಲ್ಲೂ ನಶಿಸಿ ಹೋಗದೆ ಎಲ್ಲ ಒಂದೊಂದು ತಳಿಗಳು ಬರ್ತವೆ. ನಾವೇನು ಮಾಡ್ತೀವಿ, ಬೆರಕೆ ಭತ್ತನ ನಾವು ಬಿಸಾಕಲ್ಲ, ಏನು ಮಾಡಲ್ಲ. ಆ ಬೆರಕೆನೇ ಒಂದು ವೆರೈಟಿ, ಒಂದು ತಳಿ. ಅದನ್ನು ಮತ್ತೆ ಅದು ಒಂದೇ ತೆನೆ ಸಿಗ್ಬೋದು. ಆ ಒಂದೇ ತೆನೆನ ಕಾಪಾಡ್ಕೊಂಡು ನಾವು ಅದ್ರಲ್ಲಿ ಸಿಗುವಂಥ ಒಂದು 150-200 ಕಾಳು ಆಗಿರ್ಬೋದು, ಆ ಕಾಳನ್ನು ಸಂರಕ್ಷಣೆ ಮಾಡಿ ಅದನ್ನು ನೆಕ್ಸ್ಟು ಫಸಲಿನಲ್ಲಿ ಅದನ್ನು ಯಥೇಚ್ಛವಾಗಿ ಬೆಳಿತೀವಿ. ನಮ್ಮ ಸಂರಕ್ಷಣೆ ಮಾಡೋ ಕೆಲಸನೇ ಇದೇ ಥರ. ನಾವು ಎಲ್ಲೂ ಕ್ವಿಂಟಲ್ ಗಟ್ಟಲೆ ಆಗಿರ್ಬೋದು, ಮತ್ತು ಕೆ ಜಿ ಗಟ್ಟಲೆ ಆಗಿರ್ಬೋದು ಭತ್ತ ತಂದವ್ರು ಅಲ್ಲವೇ ಅಲ್ಲ. ನಾವು ಯಾರ ಹತ್ರನಾದರೂ ಹೋಗಿ ಕೇಳೋದು ಇಷ್ಟೇ, ಒಂದು 10 ಕಾಳು ನಮಗೆ ಕೊಡೋಕ್ಕಾಯ್ತದ ಅಂತಾರೆ. ನಮ್ಮ ರೈತರಿಗೆ 10 ಕಾಳು ಅಂದರೆ ಅದು ಏನೇನೂ ಹೊರೆ ಅಲ್ಲ, ಹೊರೆ ಆಗಲ್ಲ. ಏನಕ್ಕೆ ಅಂತಂದರೆ ಅವ್ರು ಎಲ್ಲೋ ಎತ್ಕೋಬೇಕಾದ್ರೆ ಚೆಲ್ಲೋಗೋ ಅಂಥ ಕಾಳುಗಳು, ಎಲ್ಲೋ ಎತ್ಕೋಬೇಕಾದ್ರೆ ಒಂದು ಅಕ್ಕಿ ಪಕ್ಷಿಗಳು ತಿನ್ನೋ ಅಂಥ ಲೆಕ್ಕಕ್ಕಾಗಿರ್ಬೋದು. ಆ ಕೊಡೋವಂಥ ಆ ತಳಿಗಳನ್ನ ನಾವು ತಂದಿರೋಂಥ ಒಂದು ಅರ್ಧ ಕೆ ಜಿ ಆಗಿರ್ಬೋದು, 1 ಕೆ ಜಿ ಆಗಿರ್ಬೋದು, ಇವತ್ತು ಇಡೀ ನಮ್ಮ ಗದ್ದೆನಲ್ಲಿ ಅದು ಬೆಳೀತಾ ಇದೆ. ಏನಕ್ಕೆ ಅದನ್ನು ನಾವು ಇಡೀ ಗದ್ದೆಯಲ್ಲಿ ಬೆಳೀತಾ ಇದ್ದೀವಿ ಅಂತಂದರೆ, ಈ ಎಲ್ಲ ವೆರೈಟಿಗಳು ನಮ್ಮ ಭಾಗದ ಎಲ್ಲ ರೈತರಿಗೂ ತಲುಪಬೇಕು. ಯಾವುದೋ ಬ್ಯಾಡದೇ ಇರುವಂಥ ಒಂದು ಹೆಸರಾಗಿರ್ಬೋದು, ರೋಗಗಳು. ಆಮೇಲೆ ಇವತ್ತಿನ ನಮ್ಮ ಹೈಬ್ರಿಡ್ ತಳಿಗಳಲ್ಲಿ ಅವರು ನಾವು ಆ ಬಿತ್ತನೆ ಬೀಜ ತರಬೇಕಾದ್ರೆ ಹೇಳ್ತಾರೆ ನಮಗೆ, ಏನಂತ ಹೇಳ್ತಾರೆ, ಈ ಭತ್ತಕ್ಕೆ ನೀನು ಕಟಾವು ಮಾಡೋದ್ರೊಳಗಡೆ 2 ಸರಿ 3 ಸರಿ ಔಷಧಿ ಸಿಂಪಡಣೆ ಮಾಡಿ ಅಂತೇಳಿ. ನೋಡಿ, ಅವರು ನಮ್ಮದು ಭತ್ತ ಬೆಳೆದು ನೀವು ಅನ್ನ ತಿನ್ನಿ, ನೀವು ಊಟ ಮಾಡಿ ಅಂತ ಹೇಳಲ್ಲ. ನಾವೇನು ಮಾಡ್ತೀವಿ ಸಾವಯವ ಕೃಷಿನಲ್ಲಿ, ನಿಮಗೆ ಮೆಡಿಸಿನಲ್ ವ್ಯಾಲ್ಯೂ ಇರುವಂಥ ನವರ ಭತ್ತ ಆಗಿರ್ಬೋದು, ಈ ಜೀರಿಗೆ ಸಣ್ಣ ಆಗಿರ್ಬೋದು, ರತ್ನಚೂಡಿ ಆಗಿರ್ಬೋದು, ಈ ತಳಿಗಳನ್ನ ನೀವು ಬೆಳ್ಕೊಂಡು ಊಟ ಮಾಡಿ ನಿಮ್ಮ ಆರೋಗ್ಯ ವೃದ್ಧಿಸ್ಕೊಳ್ಳಿ ಅಂತ ಹೇಳ್ತೀವಿ. ಅವ್ರೇನು ಮಾಡ್ತಾರೆ, ನಮ್ಮನ್ನು ವ್ಯಾವಹಾರಿಕವಾಗಿ ನಮ್ಮನ್ನು ಬಳಸ್ಕೊತಾರೆ. ನಾವು ಅವ್ರಿಗೆ ಪ್ರಯೋಗಶಾಲೆ ಆಗ್ಬಿಟ್ಟಿದ್ದೀವಿ. ನಾವು ಅವ್ರಿಗೆ ಪ್ರಯೋಗಶಾಲೆ ಹೆಂಗೆ ಅಂತಂದರೆ, ನಮಗೆ ಭತ್ತ ಬೆಳೆಯೋಕ್ಕೆ ಕೊಟ್ಟು ಅದಕ್ಕೆ 3 ಸರಿ 4 ಸರಿ ಔಷಧಿ ಸಿಂಪಡಣೆ ಮಾಡೋಕ್ಕೆ ಹೇಳ್ತಾರೆ. ಅವ್ರು ನೋಡಿ, ಭತ್ತದ ಬೀಜದ ಕಂಪ್ನಿಯವರು ಉದ್ಧಾರ ಆದರು ನಮ್ಮಂಥ ರೈತರಿಂದ. ಆ ಕೀಟನಾಶಕ ಸಿಂಪಡಣೆ ಮಾಡೋರು ಆ ಕಂಪ್ನಿಯವರು ಉದ್ಧಾರ ಆದರು. ಈ ರೈತರನ್ನ ಮಾತ್ರ ಅದು ಯಾವುದೇ ಕಾರಣಕ್ಕೂ ಉದ್ಧಾರ ಆಗಲ್ಲ. ಅವರು ಯಾವುದಾದ್ರು ಒಂದು ಬರಬಾರ್ದೇ ಇರೋ ರೋಗ ಬಂದು ಇಡೀ ಫಸಲು ನಷ್ಟ ಆಯಿತು ಅಂದರೆ ಅವ್ರು ಹೇಳೋದು ಒಂದೇ ಮಾತು, ನೀನು ಸರಿಯಾಗಿ ವ್ಯವಸಾಯ ಮಾಡಿಲ್ಲ, ನಾನೇನು ಮಾಡೋಕ್ಕಾಗಲ್ಲ, ಅದಕ್ಕೆ ಇನ್ಶೂರೆನ್ಸ್ ಇಲ್ಲ. ಆ ಭತ್ತ ಬೆಳೆದಿರೋ ಭತ್ತ ನಾವು ಒಂದು 20 ಕೆ ಜಿ ಭತ್ತ ತಂದು ಇಲ್ಲಿ ಬೆಳೆದಿರ್ತೀವಿ. 1 ಎಕರೆ ನಮ್ಮ ರೈತರಿಗೆ ಜೀವನಾಧಾರ ಅದೇನೆ. 6 ತಿಂಗಳಲ್ಲಿ ನಾವು ಬೆಳೆದು ಅದನ್ನು ನಮ್ಮ ಮನೆ ಮಠ ಅದನ್ನೆಲ್ಲ ಖರ್ಚು ನೋಡಿ ನಮ್ಮ ಸಾಲಗಳು ಸರಿದೂಗಿಸ್ಕೊಂಡು ನಮ್ಮ ಜೀವನ ನಡೆಸೋಕ್ಕೆ ಅಂದ್ಬಿಟ್ಟು ಅದನ್ನು ನಾವು ಕಾಪಾಡ್ಕೊಂಡು ಬೆಳ್ಕೊಬಂದ್ರೂ ಅದಕ್ಕೆ ಬರಬಾರ್ದೇ ರೋಗ ಬಂದು ಅದು ಹಾಳಾದ್ರೂ ಯಾವುದೇ ಇಲಾಖೆಗಳಾಗಲಿ ನಮ್ಮ ಕಡೆ ತಿರುಗಿ ನೋಡೋದಿಲ್ಲ. ಅದೇ ನಾನು ಹೇಳೋದು ಏನಂತಂದರೆ, ನಮ್ಮ ದೇಸಿ ಬೀಜಗಳಲ್ಲಿ ನಿಮ್ಗೆ ಈ ಥರದ್ದು ಯಾವುದೇ ನಷ್ಟಗಳಾಗೋ ಚಾನ್ಸೇ ಇಲ್ಲ. ನಿಮ್ಗೆ ಇವತ್ತೆಲ್ಲ ಕೆಲವು ವೆರೈಟಿಗಳು ಒಂದಷ್ಟು ಕಡಿಮೆ ಪ್ರಮಾಣದಲ್ಲಿ ನಿಮಗೆ ಇಳುವರಿ ಬರ್ತದೆ ಅನ್ನೋದು ಬಿಟ್ಟರೆ, ಅದು ಬಿಟ್ಟರೆ ಅದ್ರ ನಂತರದಾಗಲಿ ಇಳುವರಿ ಕಡಿಮೆ ಬಂದರೂ ನಿಮಗೆ ಬೆಲೆ ಮಾರ್ಕೆಟಲ್ಲಿ ತುಂಬ ಜಾಸ್ತಿ ಇದೆ. ಒಂದೊಂದು ವೆರೈಟಿಗೆ ಒಂದೊಂದು ಬೆಲೆ ಇದೆ. ಆ ಬೆಲೆನ ನಾವು ಯಾವ ಬೆಲೆ ನಮಗೆ ಈಗ ನಮ್ಮ ಭಾಗದಲ್ಲಿ ಯಾವುದು ತುಂಬ ಚೆನ್ನಾಗಿ ಹೋಗ್ತದೆ, ಸಣ್ಣಕ್ಕಿ ಆಗಿರ್ಬೋದು, ದಪ್ಪಕ್ಕಿ ಆಗಿರ್ಬೋದು, ಕೆಂಪಕ್ಕಿ ಆಗಿರ್ಬೋದು, ಸೆಂಟೆಡ್ ವೆರೈಟಿ ಆಗಿರ್ಬೋದು, ಮೆಡಿಸಿನಲ್ ವ್ಯಾಲ್ಯೂ ಇರೋಂಥ ಆಗಿರ್ಬೋದು, ಈ ಥರ ತಳಿಗಳನ್ನ ನಾವು ಯಾವತ್ತೂ ವಿವಿಧತೆಯಲ್ಲಿ ಏಕತೆ ಅನ್ನೋದನ್ನು ನಾವು ಕಾಪಾಡಬೇಕು. ಒಂದು ಭತ್ತ ಹಾಕಿದ್ದೀನಿ 15 ವರ್ಷ ಗಂಟ ಅದು ಒಂದೇ ಭತ್ತ ಬೆಳಿತೀನಿ ಆಗ ಹೋಗಲೇಬಾರ್ದು. ನಾವು ಊಟ ಮಾಡ್ಬೇಕಾದ್ರೆ ಒಂದಿನ ಉಪ್ಪಿಟ್ಟು ತಿಂತೀವಿ, ಒಂದಿನ ಇಡ್ಲಿ ತಿಂತೀವಿ, ಒಂದಿನ ಬಾತ್ ತಿಂತೀವಿ, ಒಂದಿನ ಚಪಾತಿ ತಿಂತೀವಿ. ಈ ಥರದ್ದೆಲ್ಲ ನಮಗೆ ವೆರೈಟಿ ಊಟದಲ್ಲಿ ಬೇಕು. ನಾವು ಭೂಮಿನಲ್ಲಿ ಯಾಕೆ ನಾವು ಒಂದೇ ಭತ್ತ ಬೆಳಿಬೇಕು? ಅದರಲ್ಲಿ ಎಲ್ಲ ಥರದ ವೆರೈಟಿ ಭತ್ತಗಳಿವೆ. ಇದನ್ನು ಬೆಳೆದಾಗ ನಮ್ಮ ಭೂಮಿಗೂ ವಿವಿಧ ರೀತಿಯಾದಂಥ ಭತ್ತಗಳು ಆ ಭೂಮಿಗೆ ಸೇರಿದಾಗ ಪೋಷಕಾಂಶಗಳು ಜಾಸ್ತಿ ಸಿಗ್ತವೆ. ಈ ಥರ ನಾವು ಸಮಗ್ರ ಕೃಷಿ ಅಂದರೆ ನಾವೇನು ಹೇಳ್ತೀವಿ, ಸಮಗ್ರ ಕೃಷಿಯಲ್ಲಿ ಎಲ್ಲ ಬೆಳೆನೂ ಬೆಳಿಬೇಕು ಅಂತ. ನಾನು ಹೇಳೋದೇನು ಅಂತಂದರೆ, ಸಮಗ್ರ ಭತ್ತದ ಕೃಷಿ ಅಂದರೆ ಒಂದೇ ಭತ್ತನ ಹಾಕಬಾರ್ದು, ಹಲವಾರು ರೀತಿಯ ಭತ್ತಗಳಿವೆ. ನಮ್ಮ ಅನುಕೂಲಕ್ಕೆ ಯಾವ್ದು ಬೇಕು, ಮಾರ್ಕೆಟ್ನಲ್ಲಿ ಯಾವ್ದು ಚೆನ್ನಾಗಿ ಹೋಗ್ತಾ ಇದೆ, ವ್ಯಾವಹಾರಿಕವಾಗಿ ನಾವು ಯೋಚನೆ ಮಾಡಬೇಕು. ಪ್ರತಿಯೊಂದಕ್ಕೆ ನಾವು ಸ್ಟಿಕಾನ್ ಹಾಕಬಾರ್ದು. ವ್ಯಾವಹಾರಿಕವಾಗಿ ಯೋಚನೆ ಮಾಡಿ ನಮಗೆ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ಯಾವುದಿದೆ ಅದನ್ನು ನೋಡಿ ಅದನ್ನು ನಾವು ಬೆಳ್ಕೊಂಡೋಯ್ತು ಅಂದರೆ ನಾವು ಆರೋಗ್ಯವಾಗಿ ಮತ್ತು ಆರ್ಥಿಕವಾಗೂ ಸದೃಢವಾಗ್ತೀವಿ ಅನ್ನೋದನ್ನು ಈ ಮುಖಾಂತರ ನಾನು ದೃಢಪಡಿಸ್ತೀನಿ.